ಹೇಳ್ತವೆ. ಸಾಂಗನ್ನು ಸಿಂಗ್ ಮಾಡೋಕ್ಕೆ ಹೇಳ್ತವೆ. The tree was good friend of the woodpecker, but he could not stand the woodpecker singing. So when the woodpecker began to sing, the tree shook his boughs and leaves. The woodpecker was disturbed in the middle of his song and started hunting again. ಅವಾಗ ಏನಾಗುತ್ತಂದ್ರೆ ಟ್ರೀ ಆ್ಯಂಡ್ ವುಡ್ಪೆಕರ್ ತುಂಬ ಬೆಸ್ಟ್ ಫ್ರೆಂಡ್ ಇರ್ತವೆ ನಿಜ, ಬಟ್ ಅದು ಸಾಂಗ್ ಚೆನ್ನಾಗಿ ಹಾಡ್ತಾ ಇರಲ್ಲಲ್ವಾ, ಅದನ್ನು ಕೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಅವಾಗ ಏನು ಮಾಡಿಬಿಡುತ್ತೆ, ಟ್ರೀ ತನ್ನ ಕೊಂಬೆಗಳನ್ನು ಬಾವುಸನ್ನು ಏನು ಮಾಡುತ್ತೆ, ಬ್ರ್ಯಾಂಚಸ್ಸನ್ನು ಜೋರಾಗಿ ಶೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಶೇಕ್ ಮಾಡಬೇಕಾದ್ರೆ ವುಡ್ಪೆಕರ್ ಗೆಟ್ ಡಿಸ್ಟರ್ಬ್, ಅದು ಡಿಸ್ಟರ್ಬ್ ಆಗಿಬಿಡುತ್ತೆ. ಡಿಸ್ಟರ್ಬ್ ಆದ ತಕ್ಷಣ ತನ್ನ ಸಾಂಗನ್ನು ಸ್ಟಾಪ್ ಮಾಡಿಬಿಟ್ಟು ಅಗೇನ್ ಬೀಟಲ್ಸನ್ನು ಹಂಟಿಂಗಿಗೆ ಹೋಗ್ಬಿಡತ್ತೆ, ತಿನ್ನೋದಕ್ಕೆ ಹೋಗ್ಬಿಡತ್ತೆ. The beetles were annoyed with the tree. At the same time, they knew they had to hide from the woodpecker. Suddenly, they thought of a good hiding place. ಅವಾಗ ಬೀಟಲ್ಸಿಗೆ ತುಂಬ ಸಿಟ್ಟು ಬಂದ್ಬಿಡತ್ತೆ. ಎದ್ರ ಮೇಲೆ? ಟ್ರೀ ಮೇಲೆ. ಯಾಕಂದರೆ ವುಡ್ಪೆಕರಿಗೆ ಹಾಡೋಕ್ಕೆ ಹೇಳಿ ಮಸ್ಕ ಹೊಡೆದ್ಬಿಟ್ಟು ನೀ ಹಾಡಪ್ಪ ಅಂತ ಹೇಳಿಬಿಟ್ಟು ಅವು ಆರಾಮಾಗಿ ಇರ್ತಾ ಇದ್ವು. ಬಟ್ ಇದು ಡಿಸ್ಟರ್ಬ್ ಮಾಡಿದ ತಕ್ಷಣ ಏನು ಮಾಡಿಬಿಡ್ತು, ಅದು ಅಗೇನ್ ಹಂಟಿಂಗಿಗೆ ಬಂದಿದ್ದಕ್ಕೆ ಬೀಟಲ್ಸಿಗೆ ತುಂಬ ಸಿಟ್ಟು ಬರುತ್ತೆ. ಇದ್ರ ಸೊಲ್ಯೂಷನ್ ಏನು ಮಾಡಬೇಕು, ನಾವು ವುಡ್ಪೆಕರಿಂದ ಹೇಗೆ ಬಚಾವಾಗಬೇಕು ಅಂತ ಹೇಳಿ ಥಿಂಕ್ ಮಾಡ್ಕೊಂಡ್ಬಿಟ್ಟು ಅದೇನು ಮಾಡುತ್ತೆ, ಒಂದು ಪ್ಲೇಸನ್ನು ಹುಡುಕುತ್ತವೆ ಬೀಟಲ್ಸ್. ಆ ಪ್ಲೇಸ್ ಯಾವುದು? ಸಿ. They rushed to the tree, ate through a few holes in the bark and settled down under them. Their new home was quite comfortable and they had enough to eat. ಗಿಡದ ತೊಗಟೆ ಏನಾಗುತ್ತೆ, ಬಾರ್ಕ್ ಅವರಿಗೆ ಸಿಕ್ಬಿಡತ್ತೆ. ಬೀಟಲ್ಸ್ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಬಚ್ಚಿಟ್ಕೊಂಡ್ಬಿಡ್ತವೆ. ಅದು ತುಂಬ ಕಂಫರ್ಟೇಬಲ್ ಆರಾಮ್ ಪ್ಲೇಸ್ ಅನಿಸ್ಬಿಡತ್ತೆ ಬೀಟಲ್ಸಿಗೆ. ಈ ಕಡೆ ವುಡ್ಪೆಕರಿಂದನೂ ಚುಟ್ಕಾರ ಸಿಕ್ಬಿಡತ್ತೆ. ಅದು ಏನು ತಿನ್ನಕ್ಕೆ ಬರೋದಿಲ್ಲ, ಅದಕ್ಕೆ ಕಾಣೋದೇ ಇಲ್ಲ. ಅವು ಹೋಗಿ ಬಚ್ಚಿಟ್ಕೊಂಡ್ಬಿಟ್ರೆ ಬಾರ್ಕಲ್ಲಿ, ಟ್ರೀ ಬಾರ್ಕಲ್ಲಿ, ಅವಾಗ ಅವು ಆರಾಮಾಗಿ ಕಂಫರ್ಟೇಬಲ್ ಆಗಿ ಅದರಲ್ಲಿ ಉಳ್ಕೋತಾವೆ. But the tree soon became a very sorry sight indeed. There were hundreds of little holes in the bark. A lot of dust came out of the holes as the beetles made more room for themselves. When the tree gnawed in the pain, the beetles, what happened next, children? ಅದು ಹೋಲ್ಸ್ ಆಗ್ತಾ ಹೋಗ್ಬಿಡುತ್ತೆ ಟ್ರೀಸಲ್ಲಿ. ತುಂಬ ಹಂಡ್ರೆಡ್ಸ್ ಆಫ್ ಬೀಟಲ್ಸ್ ಬಂದ್ಬಿಟ್ಟು ಅಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಆವಾಗ ಟ್ರೀಗೆ ತುಂಬಾ ಪೇನ್ ಆಗುತ್ತೆ. ಮಾರ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನನಗೆ ಈ ಪೇನನ್ನು ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬೇಜಾರು ಫೀಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಬೀಟಲ್ಸ್ ಹೇಳಿ, ವಾಟ್ ಈಸ್ ದ ಯೂಸ್ ಆಫ್ ಆಲ್ ದಿಸ್ ಮಾರ್ನಿಂಗ್? Why did you disturb the woodpecker's song? Now your days are numbered. We will soon eat you up. ಇವಾಗ ಮಾರ್ನಿಂಗ್ ಅಂದರೆ ಪೇನಿಂದ ನರಳಿದ್ರೆ ಏನು ಪ್ರಯೋಜನ? ನೀನು ವುಡ್ಪೆಕರಿಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಅದು ನಮ್ಮನ್ನು ತಿಂತಾ ಇತ್ತು. ಅದಕ್ಕೆ ನಾವು ನಿನ್ನ ಬಾರ್ಕಲ್ಲಿ ಪ್ಲೇಸನ್ನು ಹುಡ್ಕೊಂಡ್ವಿ. ಇನ್ನು ನಿನಗೆ ಕೆಲವೇ ದಿನಗಳು ನೀನು ಜೀವನ ಮಾಡ್ತೀ, ನಾವೆಲ್ಲ ನಿನಗೆ ಏನು ಮಾಡಿಬಿಡ್ತೀವಿ, ತಿಂದು ಬಿಡ್ತೀವಿ ಅಂತ ಹೇಳಿಬಿಟ್ಟು ಬೀಟಲ್ಸ್ ಟ್ರೀಸಿಗೆ ಹೇಳ್ತವೆ. The woodpecker understood the tree's problem. He said to the tree, hold on friend, I will soon take these gluttons out and then you can live in peace. ವುಡ್ಪೆಕರ್ಗೆ ದಟ್ ಟ್ರೀದು ಪ್ರಾಬ್ಲಮ್ ಗೊತ್ತಾಗುತ್ತೆ. ಆವಾಗ ಅದೇನು ಮಾಡುತ್ತೆ ಅಂತಂತಂದರೆ, ದ್ಯಾಟ್ ಡೋಂಟ್ ವರಿ ಮೈ ಫ್ರೆಂಡ್, ನಾನು ಏನು ಮಾಡಿಬಿಡ್ತೀನಿ ಅದನ್ನು ಗ್ಲಟನ್ಸ್ ಅಂದರೆ ತಿಂದಿದ್ದಕ್ಕಿಂತಲೂ ಜಾಸ್ತಿ ತಿನ್ನೋದು. ನಾನು ಬೀಟಲ್ಸನ್ನು ಏನು ಮಾಡ್ತೀನಿ, ಜಾಸ್ತಿ ನಾನು ತಿಂದುಬಿಟ್ಟು ಅದರಿಂದ ನಿನ್ನ ಟ್ರೀದಿಂದ ಅವಕ್ಕೆಲ್ಲ ಏನು ಮಾಡ್ತೀನಿ, ಹೊರಗಡೆ ಹಾಕಿಬಿಡ್ತೀನಿ ಅಂತ ಹೇಳುತ್ತೆ. ನೀನು ಆಮೇಲೆ ಶಾಂತ ರೀತಿಯಿಂದ ಆರಾಮಾಗಿ ಇರಬಹುದು ಅಂತ ಹೇಳುತ್ತೆ. With these words, the woodpecker struck the bark with his beak and caught a beetle.
He struck again and caught another beetle, another and yet another. In the picture you can see children, here is a woodpecker. ಅದೇನು ಮಾಡ್ತಾ ಇದೆ ಅಂದರೆ ಇಲ್ಲೆಲ್ಲ ಬೀಟಲ್ಸ್ ಇದ್ದಾವೆ ಹೌದಾ, ಅದನ್ನೆಲ್ಲ ತನ್ನ ಕೊಕ್ಕಿಂದ ಒಂದೊಂದಾಗಿ ತೆಗೆದು 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 ತಿಂತಾ ಹೋಗ್ತಾ ಇದೆ ಹೌದಾ. ದೆನ್ ದ ಟ್ರೀ ಸೈಡ್ ವಿತ್ ದ ರಿಲೀಫ್. ಅವಾಗ ಟ್ರೀಗೆ ತುಂಬ ರಿಲೀಫ್, ಆರಾಮ್ ಅನ್ನಿಸ್ಬಿಡ್ತು. My dear woodpecker, said the tree, you are a true friend. My dear woodpecker, ನೀನು ನನ್ನ ಟ್ರೂ ಫ್ರೆಂಡ್, ನಾನು ತುಂಬಾನೇ ನರಳುತ್ತಾ ಇದ್ದೆ, ಅದರಿಂದ ನೀನು ನನಗೆ ಬಚಾವ್ ಮಾಡಿದ್ದೆ ಅಂತ ಹೇಳುತ್ತೆ. The woodpecker still saves the lives of trees by hunting beetles that live under the bark. Yes, woodpeckers really are the friends of the trees. ಸೊ ಅವಾಗಿಂದ ವುಡ್ಪೆಕರ್ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ, ಟ್ರೀದು ಫ್ರೆಂಡ್ ಆಗಿ ಉಳ್ಕೊಂಡ್ಬಿಡ್ತು. ಟ್ರೀಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ಟಿಲ್ ಇಲ್ಲಿವರೆಗೂ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ವುಡ್ಪೆಕರ್ ಈಸ್ ಅ ಟ್ರೀ ಫ್ರೆಂಡ್. ಅದು ಟ್ರೀದು ಫ್ರೆಂಡ್. ಅದೇನು ಮಾಡುತ್ತೆ ಅಂದರೆ ಬೀಟಲ್ಸನ್ನು ತಿಂದ್ಬಿಟ್ಟು ಟ್ರೀಗೆ ಯಾವುದೇ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ಆವಾಗ ಟ್ರೀ ಏನನ್ನತ್ತೆ, ಯು ಆರ್ ಅ ಗುಡ್ ಫ್ರೆಂಡ್ ಅಂತ ಅನ್ನತ್ತೆ. ವುಡ್ಪೆಕರ್ ಈಸ್ ಆಲ್ಸೋ ಹ್ಯಾಪಿ ಟು ಬಿ ವಿತ್ ಹಿಸ್ ಫ್ರೆಂಡ್. ಸೊ ದಿಸ್ ಈಸ್ ದ ಚಾಪ್ಟರ್ ಅಬೌಟ್ ಫ್ರೆಂಡ್ಸ್ ಆಫ್ ದ ಟ್ರೀಸ್. ಓವರ್ ಆಲ್ ಹೂ ಈಸ್ ದ ರಿಯಲ್ ಫ್ರೆಂಡ್ ಆಫ್ ದ ಟ್ರೀಸ್? ದಟ್ ಈಸ್ woodpecker. Hello children, today we are going to solve the exercise part of the lesson class 2nd standard 5th chapter, that is the king and the spider. So here is evaluate part, reading A part. Tick the right options to answer these questions. We have to find out the options which is correct according to that statement. So first one is, what kind of ruler was the king? King ಯಾವ type ಇದ್ದ? Option A, wise, brave and kind. Option B, rude and angry. Option C, cruel and brave. Option D, kind but not brave. So answer is, the king was wise, brave and kind. So move on to the second one. Who attacked his country? ಅವನ ಕಂಟ್ರಿಯನ್ನು ಯಾರು ಅಟ್ಯಾಕ್ ಮಾಡಿದ್ರು? A king from a far away land, his uncle who hated him, a group of kings, a king from a neighboring country. So who attacked children? That is a king from a neighboring country. Third one, what happened to the king in the battle? Battle ಅಲ್ಲಿ king ಜೊತೆ ಏನಾಯಿತು? He lost the battle. His soldiers did not fight. He won the battle like always. He did not want to fight. In the battle, he lost the battle. Yes. Move on to the next one. That is B part children. Arrange these events in the order in which they take place in the story. Two of them have been done for you. So ನಾವಿಲ್ಲಿ ಏನು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಸ್ಟೋರಿಯಲ್ಲಿ ಯಾವುದಾದ್ಮೇಲೆ ಯಾವ ಸಿಚುವೇಶನ್ ಬಂದಿದೆ ಅಂತ ಹೇಳಿಬಿಟ್ಟು ನಾವೇನು ಮಾಡಬೇಕು, ವಿ ಹ್ಯಾವ್ ಟು ರೈಟ್ ಡೌನ್ ದ ನೇಮ್ಸ್. ಓಕೆ, ಸೊ ಒನ್ ದೇ ಹ್ಯಾವ್ ಡನ್, ಒನ್ಸ್ ಅಪಾನ್ ಅ ಟೈಮ್ ದೇರ್ ವಾಸ್ ಅ ಕಿಂಗ್. ಅದೇನು ಬರುತ್ತೆ, ಫಸ್ಟ್ ಒನ್ ಬರುತ್ತೆ. ಸೊ ಸೆಕೆಂಡ್ ಒನ್, ಇಟ್ ಈಸ್ once he lost a battle against a neighboring king. Next, he has to hide in a cave. This is third one. He saw a spider going up the wall of his cave. This is fourth one. It climbed a little but slipped and fell down. Fifth one. Then it tried again and fell again. Sixth one. The spider did not give up. So here the spider did not give up.
At last the spider succeed in climbing the wall. Next, seeing the spider, the king got his confidence back. So this is the 7th one. So you can arrange these all the situations. So this is 8th one. Okay. So at last the spider succeed in the climbing the wall. That is the 8th one. And this is seeing the spider. The king got his confidence back. This is the 9th one. And 10th one they have already given. That is, he united his soldiers and defeated his enemy. 10th one. Okay. Move on to the next C part, that is think and answer. So we will going to solve that question answers, children. Now think and answer. The first question is, what did the king see in the cave? Cave alli king ಏನನ್ನ ನೋಡ್ತಾನೆ? The king saw a spider trying to climb up the wall of the cave. After many tries, the spider was finally able to climb up the cave. Cave alli that king ಏನು ನೋಡ್ತಾನೆ? ಸ್ಪೈಡರ್ ನೋಡ್ತಾನೆ. ಅದೇನು ಮಾಡ್ತಾ ಇರತ್ತಂದರೆ ವಾಲ್ ಮೇಲೆ ಹತ್ತೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಎಷ್ಟೋ ಸಲ ಫೇಲ್ ಆದರೂ ಕೂಡ ಆಫ್ಟರ್ ದ್ಯಾಟ್ ಹತ್ತೋದನ್ನು ಬಿಡ್ತಾ ಇರಲಿಲ್ಲ. ಆ್ಯಂಡ್ ಫೈನಲಿ ಇಟ್ ಸಕ್ಸೀಡ್. ಮೂವ್ ಆನ್ ಟು ದಟ್ ಸೆಕೆಂಡ್ ಕ್ವಶನ್. What did the king do after watching the spider? ಆ ಸ್ಪೈಡರನ್ನು ನೋಡಿದ ಮೇಲೆ ಕಿಂಗ್ ಏನು ಮಾಡ್ದ? ಆಫ್ಟರ್ ವಾಚಿಂಗ್ ದ ಸ್ಪೈಡರ್, ದ ಕಿಂಗ್ ಗಾಟ್ ಬ್ಯಾಕ್ ಹಿಸ್ ಕಾನ್ಫಿಡೆನ್ಸ್. He united his army. Then he fought for many days and finally defeated his enemy. ಏನು ಮಾಡ್ತಾನೆ ಅಂತಂತಂದರೆ ಅವನು ದ್ಯಾಟ್ ತನ್ನ ಕಾನ್ಫಿಡೆನ್ಸನ್ನು ತೊಗೊಂಡ್ಬಿಟ್ಟು ಆರ್ಮಿಯನ್ನು ಕೂಡಿಸ್ಕೊಂಡ್ಬಿಟ್ಟು ಮತ್ತೆ ಫೈಟನ್ನು ಮಾಡ್ಕೊಂಡ್ಬಿಟ್ಟು ತನ್ನ ಶತ್ರುಗಳನ್ನು ಏನು ಮಾಡ್ತಾನೆ? ಸೋಲಿಸ್ತಾನೆ. ಸೊ ನೆಕ್ಸ್ಟ್, ಹೌ ಇಂಪಾರ್ಟೆಂಟ್ ಡು ಯು ಥಿಂಕ್ ಟ್ರೈಯಿಂಗ್ ಅಗೇನ್ ಆ್ಯಂಡ್ ಅಗೇನ್ ಈಸ್? Try to recall a great person who did not give up but finally succeed in his her goal. Answer, it is not always possible to succeed at the first chance. ಒಂದೇ ಚಾನ್ಸಲ್ಲಿ ಯಾವುದೂ ಕೂಡ ಪಾಸಿಬಿಲಿಟಿ ಆಗೋದಿಲ್ಲ. It is therefore important to keep trying till one can succeed. ಟ್ರೈ ಮಾಡ್ದಂಗೆ ಸಕ್ಸಸ್ ಸಿಗತ್ತೆ. It is best not give up easily. ನಾವು ಗಿವ್ ಅಪ್ಪನ್ನು ಮಾಡಬಾರ್ದು. ಒಬ್ರದ್ದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. JK ರಾವಿಂಗ್ ಅನ್ನೋರು ಆಥರ್ ಅವರು, ಹೌದಾ, ಹ್ಯಾರಿ ಪಾಟರನ್ನು ಬರೆದಿರೋವಂಥವ್ರು. ಅವ್ರ ಪಬ್ಲಿಷನ್ನ ಎಷ್ಟು ಸರಿ ರಿಜೆಕ್ಟ್ ಮಾಡಿದ್ದಾರೆ ಅಂತಂದರೆ 12 ಪಬ್ಲಿಷರ್ಸ್ ಏನು ಮಾಡಿದರು? ರಿಜೆಕ್ಟನ್ನು ಮಾಡಿದರು. ಫೈನಲಿ ಬ್ಲೂಮ್ಸ್ಬರಿ ಅನ್ನೋ ಒಬ್ಬರು ಪಬ್ಲಿಷರ್ ಏನು ಮಾಡಿದರು ಅಂತಂದರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು 1000 ಕಾಪೀಸ್ ಪ್ರಿಂಟೆಡನ್ನು ಅಟ್ ಅ ಫಸ್ಟ್ ಟೈಮ್ ಡಿಸ್ಪ್ಲೇಯನ್ನು ಮಾಡಿದರು. On to the using grammar concept, that is, look at these words from the story. Hide, attacked, run. These words are called the verbs. Action words are called the verbs. Okay, so A, filling the blanks, choosing the right words from the brackets. Bracket ಇಂದ choose ಮಾಡ್ಕೊಂಡ್ಬಿಟ್ಟು ಆಕ್ಷನ್ ವರ್ಡ್ಸನ್ನು ನಾವೇನು ಮಾಡಬೇಕು? ಇಲ್ಲಿ ರೈಟ್ ಅಪ್ ಮಾಡಬೇಕು. ದ ಬಾಯ್ ಕ್ಯಾನ್ ಡ್ಯಾಶ್ ಫಾಸ್ಟ್. ರನ್ ಆರ್ ಕೇಕ್? ದಟ್ ಈಸ್ ರನ್. ರನ್ ಫಾಸ್ಟ್. ಲತಾ ವಿಲ್ ಡ್ಯಾಶ್ ಅ ಸಾಂಗ್. ಟಾಕ್ ಸಾಂಗ್ ಆರ್ ಸಿಂಗ್ ಅ ಸಾಂಗ್? ಸಿಂಗ್ ಅ ಸಾಂಗ್. Can you dash me the way? Can you show or tick? Show me the way. I should dash wake finish my homework. I should finish my homework. I should finish my homework. Next concept is present continuous tense. So here the little spider is trying so hard. ಟ್ರೈ ಮಾಡ್ತಾ ಇದೆ ಅದು.
ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ನಲ್ಲಿ ಏನು ಬರುತ್ತೆ ಅಂದರೆ ಐ ಎನ್ ಜಿ ಫಾರ್ಮ್ ಬರ್ತಾ ಹೋಗುತ್ತೆ. ಹಿಯರ್ ಸಮ್ ಮೋರ್ ಎಕ್ಸಾಂಪಲ್ ಫಾರ್ ಯು ಚಿಲ್ಡ್ರನ್, ದಟ್ ಈಸ್ ದ ಬೇಬಿ ಈಸ್ ಡ್ರಿಂಕಿಂಗ್ ಮಿಲ್ಕ್, ಅನಿಲಾ ಈಸ್ ಟಾಕಿಂಗ್ ಆನ್ ದ ಫೋನ್. ಐ ಎನ್ ಜಿ ಫಾರ್ಮ್ ಬಂದು ಪ್ರೆಸೆಂಟ್ ವರ್ಬ್ ಬಂದರೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತಾರೆ. So in the B part, complete the sentences with the ing forms of the verbs in the brackets. Bracket ಅಲ್ಲಿರೋ ಕೊಟ್ಟಿರೋ verbs ಅನ್ನು ತಗೊಂಡ್ಬಿಟ್ಟು ನಾವು ing ಹಚ್ಬಿಟ್ಟು these filling the blanks ಅನ್ನು ಕಂಪ್ಲೀಟ್ ಮಾಡಬೇಕು. The children are walk to school ಇದೆ, ಏನು ಬರಬೇಕಿಲ್ಲಿ walking. We have to add ing. I am dash for the school bus. So here wait. So waiting. My sister is dash to play the piano. Learning. You are dash tired. You are looking. They are dash fruits. Eating. They are eating fruits. Move on to the next concept, that is TO2, TOO2, TWO2. These all words pronounce same things, but the situations, depend upon situations, we have to use that one. Okay. So here 1, 2, 3, 4, 5, the spider just want to give up. Idu number ಆಗುತ್ತೆ. Why can't I defeat my enemies too? ಅವರಿಗೂ ಕೂಡ ನಾನು ಯಾಕೆ ಡೆಫೀಟ್ ಮಾಡಬಾರ್ದು? ಐ ಆಮ್ ಗೋಯಿಂಗ್ ಟು ಟ್ರೈ, ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ದೇ ಸೀಮ್ ಲೈಕ್ ಅ ಸಿಮಿಲರ್ ವರ್ಡ್ಸ್ ಬಟ್ ದೇ ಆರ್ ವೆರಿ ಡಿಫ್ರೆಂಟ್ ಒನ್ಸ್. ಅವು ಒಂದು ಸಿಮಿಲರ್ ಆಗಿ ಪ್ರೊನೌನ್ಸಿಯೇಷನ್ ಆದರೂ ಕೂಡ ಡಿಫ್ರೆಂಟ್ ಆಗಿ ಮೀನಿಂಗ್ಸನ್ನು ಕೊಡ್ತವೆ. ಸೊ ಡಿಪೆಂಡ್ ಅಪಾನ್ ಸಿಚುವೇಶನ್ಸ್ ವಿ ಹ್ಯಾವ್ ಟು ಮೂವ್ ಆನ್ the A part concept. Okay, so what is that? In the complete these sentences with TWO2, TOO2 and TO2. So the boy cycled dash the seaside. So it comes TO, to the seaside. Okay, second one, it is dash early dash to bed. It is too early to go to bed. It is too early to go to bed. They have 2 television sets in their house. The 2 puppies love to play with their mother. There were too many people trying to get into the hall. Okay, here are some set of words. Write the name of each groups. One has been done for you. What is that? That is associated words. So here they have given beetle, mosquito, cockroach. They belongs to insects. Blue, pink, green. These belongs to colors. Chess, basketball, cricket. These belongs to games. Parrot, cuckoo, crow. These belongs to birds. Right. Move on to the next one, that is unscramble the 2 parts of each word and write the word correctly. Take the help of the clues. So it is a small creature. What is this? That is spider. It is a fight between big groups. That is battle. This is someone famous and admired. That is legend.
This means to lose against someone, that is defeat. Defeat. Here is a one more part, children. In the story you need about the king and the spider. Now listen to this passage about the spider, then answer the questions. Name two places where you can find spiders. Spiders ಅನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ? That is home, garden, caves, holes. Then second question, how many legs does a spider have? Spider have 8 legs. How does a spider spin its web? ತನ್ನ ವೆಬ್ ಅನ್ನು ಹೇಗೆ ಕಟ್ಟುತ್ತೆ ಅಂತಂದ್ರೆ, a spider spin its web with a liquid coming from its mouth. ಅದರ ಮೌತಿಂದ ಒಂದು ಲಿಕ್ವಿಡ್ ಬರುತ್ತೆ, ಅದರಿಂದ ಏನು ಮಾಡುತ್ತೆ, ತನ್ನ ವೆಬ್ ಅನ್ನು ಕಟ್ಟುತ್ತೆ. Fourth one, that is what happens to the insect that get trapped in the ವೆಬ್. ವೆಬ್ಬಲ್ಲಿ ಯಾವುದಾದ್ರೂ ಇನ್ಸೆಕ್ಟ್ ಸಿಕ್ಕಾಕೊಂಡ್ರೆ ಏನಾಗುತ್ತೆ? ಇನ್ಸೆಕ್ಟ್ಸ್ ದ್ಯಾಟ್ ಗೆಟ್ ಟ್ರ್ಯಾಪ್ಡ್ ಇನ್ ಅ ವೆಬ್ ಆರ್ ಇಟನ್ ಬೈ ದ ಸ್ಪೈಡರ್. ಅದು ಸ್ಪೈಡರ್ ಏನು ಮಾಡ್ಕೊಂಡ್ಬಿಡತ್ತೆ? ತಿಂದ್ಬಿಡತ್ತೆ. ಮೂವ್ ಆನ್ ಟು ದ ಪ್ರೊನೌನ್ಸಿಯೇಷನ್ ಪಾರ್ಟ್. ಓಕೆ, ಸೊ ಜೆಮ್, ಜಾಮ್, ಲ್ಯಾಂಡ್, ಲ್ಯಾಂಡ್, ಮೆನ್, ಮ್ಯಾನ್, ಪೆನ್, ಪ್ಯಾನ್, ಸೆಂಡ್, ಸ್ಯಾಂಡ್. So these are the pronunciation words. So here is a writing part. Look at the picture. They show a game of hide and seek. ಇಲ್ಲಿ hide and seek game ಅನ್ನು ಕೊಟ್ಟಿದ್ದಾರೆ picture ಅಲ್ಲಿ, ಹೌದಾ? So according to that we have to arrange these words, these sentences. So first one they have done, the group chooses one person to be the den or it. First one. Second one, the den shuts. This is the den shuts his her eyes and start to count up to 100. 100 ವರೆಗೂ ಕೌಂಟ್ ಮಾಡಬೇಕು, ಹೌದಾ? ಸೆಕೆಂಡ್ ಒನ್, the others hide when the den is counting. ಯಾರು ಕೌಂಟ್ ಮಾಡ್ತಾ ಇರ್ತಾರಲ್ವ ಆವಾಗ ಉಳಿದವ್ರು ಏನು ಮಾಡ್ಕೋಬೇಕು? ಹೋಗಿ ಬಚ್ಚಿಟ್ಕೋಬೇಕು. The den finishes counting and look for the other. The counting finish ಆದಮೇಲೆ ಹೋಗಿ ಬೇರೆದವ್ರಿಗೆಲ್ಲ ಯಾರು ಬಚ್ಚಿಟ್ಕೊಂಡಿದ್ದಾರೆ ಅವ್ರಿಗೆ ಏನು ಮಾಡಬೇಕು? ಹುಡುಕಬೇಕು. He or she finds a person hiding. ಅವರನ್ನು ಹುಡುಕಿ ಅವರ ನೇಮನ್ನು ಕಾಲ್ ಔಟ್ ಮಾಡಬೇಕು. That person becomes the den and the game continues. ಅವರು ಡೆನ್ ಆಗ್ತಾರೆ ಆ್ಯಂಡ್ ಗೇಮ್ ಮತ್ತೆ ಏನಾಗುತ್ತೆ ಅಂತಂದರೆ ಕಂಟಿನ್ಯೂಷನ್ ಆಗತ್ತೆ. Okay, so this is the exercise part of the lesson, the king and the spider.